ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ವಿಡಿಯೋಸ್ಗಳನ್ನು ಮಾಡಿ, ಬಟ್ ವಿಡಿಯೋಸ್ ಎಲ್ಲ ಮಾಡ್ತಾಯಿದ್ದೀನಿ, ಬಟ್ ವಾಯ್ಸ್ ರೆಕಾರ್ಡ್ ಕೊಡೋಕ್ಕಾಗ್ತಾ ಇಲ್ಲ. ಹಾಗೆ ಸ್ಕಿಪ್ ಮಾಡ್ತಾ ಬರ್ತಾಯಿದ್ದೆ. ಇವತ್ತು ಕೊಡೋಣ, ನಾಳೆ ಕೊಡೋಣ ಅಂಥೇಳಿ, ಸೊ ಹಾಗೆ ಮುಂದೆ ತಳ್ತಾ ಇದ್ದೀನಿ. ಸೊ ಇರಲಿ ಬಿಡು ಅಂಥೇಳಿ ಇವತ್ತಾದರೂ ಕೊಟ್ಟರೆ ಆಯ್ತು ಅಂಥೇಳಿ ಕೊಡ್ತಾ ಇದ್ದೀನಿ ಅಷ್ಟೇ. ಮನೆಯಿಂದ ಗೊಂಜಾಳ ಮತ್ತು ಕಬ್ಬು ಹಾಕಿದ್ರಲ್ಲ, ಸೊ ಅದರಲ್ಲಿ ಒಂದು ಸ್ವಲ್ಪ ಕಸ ಜಾಸ್ತಿ ಆಗಿತ್ತು. ಅದಕ್ಕೆ ಕೀಟನಾಶಕ ಔಷಧ ಹೊಡೆಯೋಣ ಅಂಥೇಳಿ ಸೊ ಅಣ್ಣ ಕಲಿಸಿದ್ದ, ಅದನ್ನು ಹೊಡಿತಾ ಇದ್ದ. ಬಟ್ ಈ ಥರ ಹೊಡಿತಾ ಇರ್ತಾರಲ್ಲ ಸ್ಪ್ರೇ, ಆವಾಗ ಈವ್ನಿಂಗ್ ಆಗಲಿ ಮಾರ್ನಿಂಗ್ ಆಗಲಿ ಕಾಮನ್ ಬಿಲ್ ಮೂಡುತ್ತೆ. ಸೊ ಅದೇ ಕಾಮನ್ ಬಿಲ್ ಮೂಡುತ್ತಾ ಇಲ್ಲೋ ನೋಡೋಣ, ಒಂದು ಸ್ವಲ್ಪ ಹೊಡಿ ಅಂತ ಹೇಳ್ತಾಯಿದ್ರು. ಬಟ್ ನಮ್ಮ ಪಾಪ ಇದ್ದವರು ಅದು ಕೀಟನಾಶಕ ಇರುತ್ತಲ್ಲ, ನಿಮಗೆ ಬೇಗ ಇದಾಗುತ್ತೆ ಅಂಥೇಳಿ ಹೊಡಿಬೇಡ ಅಂಥೇಳಿ ನನಗೆ ಬೇಗ ಕಳಿಸಿದ್ರು. ಸೊ ಅದನ್ನು ಹೊಡಿಲ್ಲ. ಇಲ್ಲಿ ಗೊಂಜಾಳ ಮತ್ತು ಕಬ್ಬು ಇತ್ತಲ್ಲ, ಸೊ ಅದಕ್ಕೆ ಹೊಳ ಬಿದ್ದಿತ್ತು. ಸೊ ಅದಕ್ಕಾಗಿ ಕೀಟನಾಶಕ ಔಷಧನ ಹೊಡಿತಾ ಇದ್ದ ಅಣ್ಣ ಕಲಿಸಿ. ಹಾಗೆ ಬಾಳೆ ಗಿಡನೂ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಇವಾಗ ಒಂದು ಸ್ವಲ್ಪ ನೀರು ಬಿಡಬೇಕು ಅಷ್ಟೇ. ಇದು ಮನೆ ಮುಂದೆ ಡೈಲಿ ಈವ್ನಿಂಗ್ ಕುರಿಗಳು ಹೋಗ್ತವೆ. ಇಲ್ಲಿ ನಮ್ಮಲ್ಲಿ ಹಳ್ಳ ಇದೆಯಲ್ಲ ನಮ್ಮ ಮನೆ ಮುಂದೆ, ಅಲ್ಲಿ ತುಂಬಾ ಕಸ ಈ ಥರ ಗದ್ದೆ ಹುಲ್ಲಿನ ಥರ ಬೆಳೆದ್ಬಿಟ್ಟಿದೆ ಅಂತ ಅಲ್ಲಿ ಎಲ್ಲ ಇಳಿಸಿ ಬಿಡ್ತಾಯಿದ್ರು. ಸೊ ಅದನ್ನೇ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕು ಅಂಥೇಳಿ ಅನ್ನಿಸ್ತಾಯಿದ್ರು, ಕ್ರೇವಿಂಗ್ಸ್ ಆಗ್ತಾಯಿತ್ತು. ಪಾಪ್ಕಾರ್ನ್ ಇದ್ದು ಮನೆಯಲ್ಲಿ, ಇದು ಮನೆಯಲ್ಲೇ ಬೆಳೆದಿರೋ ಗೊಂಜಾಳು, ಅದೇ ಪಾಪ್ಕಾರ್ನ್ ಹಾಕಿದ್ರು. ಸೊ ಅವೆಲ್ಲ ಯಾವ ಥರ ಬರ್ತವೆ ಏನೋ ಅಂಥೇಳಿ ನೋಡ್ತಾಯಿದ್ದೆ. ಆಲ್ರೆಡಿ 1-2 ಸಲ ಹಾಕಿದ್ದೆ, ಮಾಡಿದ್ದೆ, ಬಟ್ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ. ಸೊ ಅದಕ್ಕೆ ಇವತ್ತಾದ್ರೂ ವಿಡಿಯೋ ಮಾಡಿಕೊಂಡು ಒಂದು ಸ್ವಲ್ಪ ನಿಮಗೂ ತೋರಿಸೋಣ, ಯಾವ ಥರ ಹೊಲದಲ್ಲಿ ಹಾಕಿರೋವಂಥ ಗೊಂಜಾಳ ಯಾವ ಥರ ಪಾಪ್ಕಾರ್ನ್ ಆಗಿ ಕನ್ವರ್ಟ್ ಆಗ್ತವೆ ಅಂಥೇಳಿ. ಸೊ ತುಂಬ ಚೆನ್ನಾಗಿ ಬಂದಿದ್ದು. ಅವು ಯಾವ ಥರ ಬಂದಿದ್ದು ಅಂತೇಳಿ ತೋರಿಸ್ತೀನಿ. ಸೊ ಸಾರಿ, ಅದು ವಿಡಿಯೋ ಮಾಡಬೇಕಂತೇಳಿ ಅಂದ್ಕೊಂಡೆ, ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾವ ಥರ ಮಾಡೋದಂತೇಳಿ ಹೇಳ್ತೀನಿ ನೋಡಿ. ಗೊಂಜಾಕಾಳು ಹಾಕೋದು, ಒಂದು ಸ್ವಲ್ಪ ಹಾಕಿ ಒಂದು ಸ್ವಲ್ಪ ಎಣ್ಣೆ ಮತ್ತು ನಿಮಗೆ ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ. ಅದನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಗ್ಯಾಸ್ ಮೇಲಿಟ್ಟು ಒಂದು ಸ್ವಲ್ಪ ತಿರುಗಾಡಿದ್ರೆ ಆಯಿತು. ಆಮೇಲೆ ಪಾಪ್ಕಾರ್ನ್ ಹಾಕ್ತೆ, ಆಮೇಲೆ ಪ್ಲೇಟ್ ಮುಚ್ಚಿ ಬಿಟ್ಬಿಡೋದು. ನಮ್ಮ ಮನೆ ಮೇಲೆ ಅಂದರೆ ಇಲ್ಲಿ ಕಾಂಪೌಂಡ್ ಒಳಗೆ ಸಿಕ್ಕಾಪಟ್ಟೆ ಗುಬ್ಬಿಗಳಾಗಿಬಿಟ್ಟಿವೆ. ಸ್ಟಾರ್ಟಿಂಗ್ ನಾವು ಇಲ್ಲಿ ಮನೆಗೆ ಬಂದಾಗ 2 ಗುಬ್ಬಿ ಅಷ್ಟೇ ಇದ್ದು. ಸೊ ಅವು 2 ಗೂಡು ಅಷ್ಟೇ ಕಟ್ಟಿದ್ವು. ಇವಾಗ ಲೆಕ್ಕನೇ ಹಾಕೋಕ್ಕಾಗಲ್ಲ, ಅಷ್ಟೊಂದು ಗುಬ್ಬಿ ಆಗಿಬಿಟ್ಟಿದ್ದಾವೆ. ಒಂದು 4-5 ತಂದಲ್ಲೆಲ್ಲ ಗೂಡು ಕಟ್ಕೊಂಡ್ಬಿಟ್ಟಿದ್ದಾವೆ. ದಿನ ತಂದು ಕಸ ಆಗಿದ್ದಾವೆ. ಈ ಥರ ಚುಯಿ ಅಂತೇಳಿ ತಲೆ ಚಿಟ್ಟಾಕಿ ಬಿಡ್ತಾವೆ ಒಂದೇ ಸಾರಿ. ಒಂದೊಂದು ಸಾರಿ ಇರಿಟೇಟ್ ಆಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ, ಗುಬ್ಬಿ ಅಂದರೆ ಹಾಗೆ ಅವು ಮಾಡೋದು, ಸಪ್ಲ ಮಾಡೋದು. ಸೊ ಅದಕ್ಕಾಗಿ ಸುಮ್ಮನೆ ಬಿಟ್ಬಿಡ್ತೀವಿ. ಹಾಗೆ ಈವ್ನಿಂಗು ನಮ್ಮಮ್ಮ ಹಿಂಡ್ಕೊಳ್ತಾ ಇದ್ದರು. ಹಾಗೆ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಯಾವ ಥರ ಅಂಥೇಳಿ. ಆಮೇಲೆ ಮಧ್ಯಾಹ್ನ ಶಾವಿಗೆ ಮಾರೋರು ಬಂದಿದ್ದರು. ಆ ಶಾವಿಗೆ ತೊಗೋಬೇಕಂತೇಳಿ ಶಾವಿಗೆ ತೊಗೊಂಡ್ವಿ. ಅಂದರೆ ಬೇಸಿಗೆ ಅಂದರೆ ಶಾವಿಗೆ ಶಾಂಡ್ಗೆ ಇವೆಲ್ಲ ಸೀಸನ್ ಅಲ್ಲ. ಸೊ ಇವನ್ನೆಲ್ಲ ತೊಗೊಂಡು ಒಂದೇ ದಿನ ಹಾಕಿದ್ವಿ ಅಷ್ಟೇ. ನಮ್ಮಮ್ಮ ಕ್ಯಾಲೆಂಡ್ರ್ ಕೊಟ್ಟಿದ್ದಾರೆ ನೋಡಿ, ಡಬ್ಬಿ ಒಳಗೆ ಹಾಕೋಕ್ಕೆ ಪೇಪರ್ ಇಲ್ಲ ಅಂಥೇಳಿ ಹೋದ ವರ್ಷದ ತೊಗೊಂಡು ಕ್ಯಾಲೆಂಡರ್ ಹಾಕಿ ಯೂಸ್ ಮಾಡ್ತಾಯಿದ್ದೀವಿ. ಸೊ ಒಂದು ಶಾವಿಗೆನ ಎಲ್ಲ ಒಣಗಿದ್ದು. ಸೊ ಅದನ್ನು ತೊಗೊಂಬರೋ ಅಂಥೇಳಿ ನಮ್ಮಮ್ಮ ಮೇಲೆ ಕಳಿಸಿದ್ರು. ಸೊ ಅದನ್ನು ತೊಗೊಂಬರೋಕೆ ಅಂಥೇಳಿ ಮೇಲೆ ಹೋದೆ. ತುಂಬಾ ಚೆನ್ನಾಗಿ ಎಲ್ಲ ಒಣಗಿದ್ವು. ಸೊ ತೊಗೊಂಡಿದ್ದೆ ಎಷ್ಟು, ಒಂದು 5 ಗಂಟೆ 6 ಗಂಟೆಗೇನೋ ತೊಗೊಂಡಿದ್ವಿ. ಈವ್ನಿಂಗ್ ಟೈಮ್ ಬಂದಿದ್ರು ಅವರು. ಮರುದಿನ ಒಂದೇ ದಿನ ಒಣಗಿ ಹಾಕಿದ್ದು, ಸಿಕ್ಕಾಪಟ್ಟೆ ಒಣಗಿಬಿಟ್ಟಿದ್ದು. ಅದನ್ನ ಉಪ್ಪಿಟ್ಟು ಅಥವಾ ಶಾವಿಗೆ ಬಸಿಯೋದು ಈ ಥರ ಮಾಡ್ಕೊತಿದ್ದಾರೆ. ಅಂದರೆ ಇವಾಗ ತೊಗೊಂಡ್ರೆ ಮಳೆಗಾಲಕ್ಕೆ ಯೂಸ್ ಆಗುತ್ತೆ ಅಂಥೇಳಿ ತೊಗೋತಾರೆ. ಮಳೆಗಾಲ ಟೈಮ್ದಲ್ಲಿ ಜಾಸ್ತಿ ಏನು ಈ ಥರ ಅಲ್ಲೆಲ್ಲ ತಂಪಿರುತ್ತಲ್ಲ, ಆವಾಗ ಶಾವಿಗೆ ಮತ್ತು ಈ ಥರ ಉಪ್ಪಿಟ್ಟು ಏನಾದರೂ ಮಾಡ್ಕೊಂಡು ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಸೊ ಅದಕ್ಕೆಲ್ಲ ಬೇಕಂತೇಳಿ ಅಡ್ವಾನ್ಸ್ನೇ ಏನು ಮಾಡ್ತಾರೆ ಹಳ್ಳಿ ಜನ, ಈ ಥರ ಶಾವಿಗೆ ಶಾಂಡ್ಗೆ ಎಲ್ಲ ಥರನ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೋತಾರೆ. ಅದು ಮಳೆಗಾಲ ಟೈಮ್ದಲ್ಲಿ ಕರ್ಕೊಂಡು ತಿನ್ನೋಕ್ಕೆ, ಕುದ್ಸೊಂಡು ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಅದೊಂಥರ ಸಖತ್ತಾಗಿರುತ್ತೆ ತಿನ್ನೋಕ್ಕೆಲ್ಲ. ಆ ಶಾವಿಗೆನ ಎಲ್ಲ ಸರಿಸಿ ಡಬ್ಬಿ ಒಳಗೆ ಹಾಕೋದ್ರಲ್ಲಿ ರಗಡ ಆಗೋಯಿತು. ಅವನ್ನೆಲ್ಲ ನೀಟಾಗಿ ಜೋಡಿಸಿಡ್ಬೇಕು ಅಂಥೇಳಿ ಜೋಡಿಸಿಡ್ತಾ ಇದೆ. ಸೊ ಆಲ್ಮೋಸ್ಟ್ ಶಾವಿಗೆನೆಲ್ಲ ಮುರಿದೇ ತುಂಬಿಟ್ಟಿದ್ದೀನಿ. ಯಾಕಂದರೆ ಅವು ಹಾಗೆ ತುಂಬೋಕಂದ್ರೆ ಆಗಲ್ಲ. ಸೊ ಡಬ್ಬಿಯಲ್ಲೆಲ್ಲ ಮುರಿದೇ ಹೋಗ್ತವೆ. ಅದಕ್ಕಾಗೇ ಎಲ್ಲ ಮುರಿದು ಆಲ್ರೆಡಿ ಒಂದು ಸ್ವಲ್ಪ ಅರ್ಧ ಮಾಡಿ ತುಂಬಿಟ್ಟಿದ್ದೀನಿ ಎಲ್ಲ ಡಬ್ಬಿಯಲ್ಲಿ. ಆಮೇಲೆ ನಮ್ಮಮ್ಮ ಬಂದರು, ಅವರು ಒಂದು ಸ್ವಲ್ಪ ಹೆಲ್ಪ್ ಮಾಡಿದರು. ಅಂದರೆ ನಂಗೆ ಒಬ್ಬಕ್ಕೆ ಅದನ್ನ ತುಂಬಕ್ಕಾಗ್ತಾ ಇದ್ದಿದ್ದಿಲ್ಲ. ಸೊ ನಮ್ಮಮ್ಮನೂ ಬಂದು ಒಂದು ಸ್ವಲ್ಪ ಹೆಲ್ಪ್ ಮಾಡಿದರು. ಸೊ ಯಾರ್ಯಾರ ಮನೆಯಲ್ಲಿ ಬೇಸಿಗೆ ಟೈಮಲ್ಲಿ ಶಾಂಡ್ಗೆ ಶಾವಿಗೆಯನ್ನು ಯಾರ್ಯಾರು ಮಾಡ್ತೀರಂತೇಳಿ ಸೊ ಕಮೆಂಟ್ ಮಾಡಿ, ನನಗೆ ಗೊತ್ತಾಗುತ್ತೆ ಯಾರ್ಯಾರ ಮನೆಯಲ್ಲಿ ಮಾಡಿದ್ದಾರೆ ಅಂಥೇಳಿ.
ಮತ್ತು ಎಲ್ಲರೂ ಬೇಸಿಗೆ ಟೈಮಲ್ಲಿ ಸೂಟಿಗಂತ ಅಲ್ಲಿ ಇಲ್ಲಿ ಹೋದರೆ ಸೊ ನಮ್ಮದು ಶಾವಿಗೆ ಹಾಕೋದು ಶಾಂಡ್ಗೆ ಹಾಕೋದು ಈ ಥರ ನಮ್ಮ ಇಂಡಿಯನ್ಸು. ಅಂದರೆ ಫಾರಿನ್ಸ್ ಎಲ್ಲ ಬೇಸಿಗೆ ಬಂತೆ ಅಂತೇಳಿ ಬೀಚ್ಗೆ ಮತ್ತು ಅಲ್ಲಿ ಇಲ್ಲಿ ಟ್ರಿಪ್ಪಿಗೆ ಹೋದರೆ ನಮ್ಮ ಸೈಡ್ ಏನು ಮಾಡ್ತಾರೆ ಅಂದರೆ ಶಾಂಡಿಗೆ ಮಾಡೋದು ಶಾವಿಗೆ ಮಾಡೋದು ಇದರಲ್ಲಿ ಬ್ಯುಸಿ ಆಗಿಬಿಡ್ತಾರೆ. ಆಂಧ್ರದಿಂದ ಬರ್ತಾರಲ್ಲ ಸೊ ಅವ್ರ ಹತ್ರ ನಾವು ತೆಂಗಿನಕಾಯಿ ಮತ್ತು ಎಳನೀರು, ಮ್ಯಾಂಗೋ, ಕಿವಿ ಹಣ್ಣು, ಬಟರ್ ಫ್ರೂಟು ಈ ಥರ ಗಿಡಗಳನ್ನ ಎಲ್ಲ ತೊಗೊಂಡಿದ್ವಿ. ಬಟ್ ಗಿಡಗಳಲ್ಲಿ ಮ್ಯಾಂಗೋ ಮತ್ತು ಬಟರ್ ಫ್ರೂಟ್ ಅಲ್ಲ, ಮ್ಯಾಂಗೋ ಮತ್ತು ಕಿವಿ ಹಣ್ಣು ಇವು 3 ಗಿಡಗಳು ಹೋಗಿದ್ವು. 2 ಮ್ಯಾಂಗೋ ಗಿಡಗಳು ಮತ್ತು 1 ಬಟರ್ ಫ್ರೂಟ್ ಗಿಡ ಹೋಗಿತ್ತು. ಸೊ ಅವರು 3 ವರ್ಷ ಆದಮೇಲೆ ಮತ್ತು ಅವ್ರದ್ದು ಒಂದು ಚೀಟಿ ಸಿಕ್ತು, ಅದನ್ನ ಎತ್ತಿಟ್ಟಿದ್ದೆ. ಅದು ಸಿಕ್ಕಿದ ಮೇಲೆ ಅವ್ರಿಗೆ ಕಾಲ್ ಮಾಡಿ ವಾಪಸ್ ಮತ್ತೆ ಕರೆಸಿದ್ವಿ, ಈ ಥರ ಗಿಡಗಳೆಲ್ಲ ಬೇಕಾಗಿದ್ದಾವೆ ಅಂತೇಳಿ. ಸೊ ಅವರು ಬಂದು ಈ ಥರ ಗಿಡಗಳು ಹೋಗಿದ್ದಾವೆ ಅಂತ ಹೇಳಿದ್ವಿ. ಸೊ ಅವರು ಏನು ಮಾಡಿದರು ಅಂದರೆ, ಇಲ್ಲ ನಾವು ಗಿಡಗಳು ಕೊಡ್ತೀವಿ ನಿಮಗೆ ಹೋಗಿದ್ರಿ ಅಂತ ಹೇಳಿದರು. ಸೊ ಹಾಗೆ ಮ್ಯಾಂಗೋ 2 ಗಿಡಗಳು ಮತ್ತು ಎಳ್ನೀರು ಗಿಡ ತೊಗೊಂಡ್ವಿ. ಸೊ ಗಿಡಗಳು ಯಾವ್ಯಾವ ಹೋಗಿದ್ವಲ್ಲ ಆ ಜಾಗದಲ್ಲಿ ಮತ್ತೆ ವಾಪಸ್ ಗಿಡಗಳನ್ನು ತೊಗೊಂಡ್ವಿ. ಸೊ ಅವರು ಕೊಟ್ಟರು. ಇನ್ನು ಅದೆಲ್ಲ ಕಟಾವು ಮಾಡೋದು ಮತ್ತು ಸರಿಯಾಗಿ ಗೊಬ್ಬರ ಹಾಕೋದು ಮಾಡಿದರೆ ಈ ವರ್ಷ ನಿಮ್ಗೆ ಸಖತ್ತಾಗಿ ಫಲ ಕೊಡ್ತಿತ್ತು. ನೀವು ಆ ಥರ ಏನೂ ಮಾಡಿಲ್ಲ ಅಂತ ಅನಿಸುತ್ತೆ. ಬಟ್ ಅದಕ್ಕೆ ಇದು ಬೇಗನೆ ಕಾಯಿ ಬಿಟ್ಟಿಲ್ಲ ಅಂತ ಹೇಳಿದರು. ಸೊ ಕರೇನೋ ಸುಳ್ಳು ಏನೂ ಗೊತ್ತಿಲ್ಲ, ನೋಡೋಣ ಮುಂದಿನ ವರ್ಷ ಆಗ್ತವೆ ಅಂತ ಹೇಳಿದ್ದಾರೆ. ಈ ಸಲ ಸರಿಯಾಗಿ ಕೇರ್ ಮಾಡಿದರೆ ಮುಂದಿನ ಸಲ ಆದರೆ ಖಂಡಿತ ಮತ್ತೆ ಲಾಗ್ ಮಾಡಿ ಹಾಕ್ತೀನಿ. ಹಾಗೆ ಈವ್ನಿಂಗ್ ಟೈಮಲ್ಲಿ ಕಬ್ಬು ತಿನ್ಕೊಂಡು ಅಪ್ಪ ಎಲ್ಲ ಕಬ್ಬು ಸುಲ್ಕೊಟ್ರು. ಸೊ ಅದನ್ನೇ ಕಬ್ಬು ಸುಲ್ಕೊಂಡು ಹೊಲಕ್ಕೆ ಅಡ್ಡಾಡಕ್ಕೆ ಹೋದ್ವಿ. ಹಾಗೆ ಒಂದು ಸ್ವಲ್ಪ ವಾಕ್ ಮಾಡೋಣ ಅಂಥೇಳಿ ಸದ್ಯದಲ್ಲಿ ಈಗ ವಾಕ್ ಮಾಡಿದ್ದಿಲ್ಲಲ್ಲ, ಅಲ್ಲಿ ಹೊಲಕ್ಕೆಲ್ಲ ಹಿಂದ್ಗಡೆ ಹೋಗಿ ನಾನು ನಮ್ಮ ಪಪ್ಪ ಇಬ್ಬರು ಹೋಗಿ ಅಲ್ಲೆಲ್ಲ ಸುಮ್ಮನೆ ಸುತ್ತಾಡ್ಕೊಂಡು ಬಂದ್ವಿ. ಹಳ್ಳ ಇದೆಯಲ್ಲ ಇಲ್ಲಿ ಮಳೆಗಾಲ ಟೈಮ್ದಲ್ಲಿ ಸಖತ್ತಾಗಿ ತುಂಬಿರುತ್ತೆ. ಇದು ಇವಾಗ ಫುಲ್ ಎಲ್ಲ ಖಾಲಿಯಾಗಿ ಬರಡಾಗಿಬಿಟ್ಟಿದೆ. ನಮ್ಮ ರೂಬಿ ಬಂದುಬಿಟ್ಟು ಸತ್ತಿತ್ತಲ್ಲ, ಸೊ ಆವಾಗ ವಿಡಿಯೋ ಮಾಡಿದ್ದು. ಸೊ ನೆನಪಾಯಿತು, ಹಾಗೆ ಹಾಕಿದೆ.